निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि। तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि चाहमेव। ओम अथातो अಮ್ಮ ಜಿಜ್ಞಾಸಾವು ಯಾವುದಾಯ್ತೀಗ ಸಧರ್ಮಿ ಪ್ರತಿಯೋಗಿತ್ವಂ ಅಭಾವಸ್ಯ ನಿಯಾಮಕಂ ತೌ ವಿನಾ ನಹಿ ಅಭಾವಶ್ಚ ಕ್ವಚಿದೃಷ್ಟಃ ಕದಾಚನ ಅಧರ್ಮಿ ಪ್ರತಿಯೋಗಿತ್ವಂ ಆಕಾಶಸ್ಯ ಅವಗಮ್ಯತೆ ಸ್ವೀಕಾರತ್ಯಾಗತೋ ಅದೃಷ್ಟದೃಷ್ಟಯೋಃ ಸರ್ವವಸ್ತು. ಆದ್ದರಿಂದ ಅಭಾವ ಒಪ್ಪಿಕೋಬೇಕಾದ್ರೆ ಧರ್ಮಿ ಪ್ರತಿಯೋಗಿ ಇರಬೇಕು. ಅದರ ಜೊತೆಗೆ ಆಕಾಶಕ್ಕೆ ಅದು ಯಾವುದೂ ಇಲ್ಲ, ಆಕಾಶ ನಿತ್ಯ ಅಂತ ಒಪ್ಪಬೇಕು. ಆದ್ದರಿಂದ ನಿಮ್ಮ ವಾದ ಏನು? ಎಲ್ಲವೂ ಕ್ಷಣಿಕ ಅನ್ನೋ ವಾದ ಹೊರಟೋಯ್ತು. ಗುಣಾನುನ್ಮತ್ತ ಏವಾಸೌ ವಿದಧಾತಿ ಅಧಿಕಂ ಪುನಃ ಉತ್ತರೋತ್ಪತ್ತಿ ಮಾತ್ರೇಣ ವಿನಾಶಾತ್ ಪೂರ್ವವಸ್ತುನಃ. ಗುಣಾನುನ್ಮತ್ತ ಏವಾಸೌ ವಿದಧಾತಿ ಅಧಿಕಂ ಪುನಃ. ಅವನು ಏನೋ ಹೇಳಕ್ಕೋ ಇನ್ನು ಹೆಚ್ಚು ಹೇಳಿದಾಗಾಯ್ತು. ಹೇಳಿಲ್ಲ, ಒಂದು ಮಾತನ್ನು ಹೇಳಿದ್ದಾರೆ. ಒಂದು ಜಗತ್ತನ್ನು ಸುಳ್ಳು ಅಂತ ಹೇಳ್ಬೇಕಾದ್ರೆ ಏನಾಗಿರಬೇಕು? ಎರಡು ಜಗತ್ತು ಸತ್ಯ ಆಗಿರಬೇಕು. ಯಾತಕ್ಕೆ? ಒಂದು ಇರೋದೊಂದು, ನೋಡಿದ್ದೊಂದು. ಗೊತ್ತಾಯ್ತಾ? ಅಧಿಷ್ಠಾನಂಚ ಸದೃಶ್ಯಂ, ಅಧಿಷ್ಠಾನುಭೂತವಾದ ಜಗತ್ತೊಂದು ಮತ್ತು ಸದೃಶವಾದ ಜಗತ್ತು ಎರಡಿರಬೇಕಾಗುತ್ತೆ. ಭ್ರಾಂತಿ ಕಲ್ಪಿತತ್ವೇತ ಜಗತಃ ಸತ್ಯಂ ಜಗದ್ವಯಂ ಅಪೇಕ್ಷಿತಂ ಅಂತ ಹೇಳಿದ್ದಾರೆ. ಇಲ್ಲೂ ಹಾಗೇನೆ. ನೀನು ಏನೋ ಹೇಳಕ್ಕೋ ಇನ್ನು ಹೆಚ್ಚು ಹೇಳ್ತಾ ಇದ್ದೀವಿ ಹೊರತು ನಾವು ಕಡಿಮೆ ಹೇಳ್ತಾ ಇದ್ದೀವಿ. ಒಂದು ಜಗತ್ತು ಒಪ್ಕೊಂಡಿದ್ದೀವಿ ಅಷ್ಟೇ. ಎರಡು ಜಗತ್ತು ಒಪ್ಪಬೇಕು ನೀವು. ಒಂದು ಜಗತ್ತು ಸುಳ್ಳು ಮಾಡ್ಬೇಕಾದ್ರೆ ಎರಡು ಜಗತ್ತು ಒಪ್ಪಬೇಕಾದ್ರಿಂದ ನಿಮ್ಮ ಮತ ಎಂದೂ ಕೂಡ ಕಲ್ಪನಾ ಗೌರವಾದಿ ದೋಷಕ್ಕೆ ಗುರಿಯಾಗುತ್ತೆ ಹೊರತು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಉತ್ತರೋತ್ಪತ್ತಿ ಮಾತ್ರೇಣ ವಿನಾಶಾತ್ ಪೂರ್ವವಸ್ತುನಃ. ಇದ್ದಿರೋ ವಸ್ತು ಸುಳ್ಳಲ್ಲ, ಅದು ಕ್ಷಣಿಕ ಅಂತ ಹೇಳಿದರೆ ಅದೇನಾಗಿದೆ, ಇವತ್ತು ಟ್ರಾನ್ಸ್ಫಾರ್ಮ್ ಆಗುತ್ತೆ ಹೊರತು ಸರ್ವನಾಶ ಹೊಂದೋದಿಲ್ಲ. ಅದೇನತ್ತಾನೆ, ಹಾಲು ಮೊಸರಾಯ್ತಾದ್ರಿಂದ ಹಾಲು ಇಲ್ಲೇ ಇಲ್ಲ. ಅದೇಂಗಾಗುತ್ತೆ? ಹಾಲು ಇದ್ದಿದ್ದಕ್ಕೆ ಮೊಸರಾಗಿದ್ದೆ ಹೊರತು ಅದು ಸುಳ್ಳ, ಅದು ಶೂನ್ಯ. ಅದರ ಪ್ರಕಾರ ಇವರು ಸುಳ್ಳು ಅಂತಾರೆ, ಅವರು ಶೂನ್ಯ ಅಂತಾರೆ, ಅಷ್ಟೇ ವ್ಯತ್ಯಾಸ. ನ ಸಂಸ್ಕಾರ ಅರ್ಪಕತ್ವಂಚ ಯುಜ್ಯತೆ ಕಸ್ಯಚಿತ್ ಕ್ವಚಿತ್ ಅಥೋ ಜ್ಞಾತಂ ಮಯಾ ಇತ್ಯಾದಿ ನಜ್ಞೇಯ ಮನುಮಾ ಕುತಃ. ನ ಸಂಸ್ಕಾರಾರ್ಪಕತ್ವಂಚ ಯುಜ್ಯತೆ ಕಸ್ಯಚಿತ್ ಕ್ವಚಿತ್. ಇನ್ನು ಸಂಸ್ಕಾರ ಬರೋ ಪ್ರಸಕ್ತಿನೇ ಇಲ್ಲ. ಸಂಸ್ಕಾರ ಬರಬೇಕಲ್ಲ. ಅವ್ರೇನು ಹೇಳ್ತಾರೆ? ಸಂಸ್ಕಾರ ಉಳ್ಕೊಳ್ಳುತ್ತೆ ಅಂತ ಹೇಳಿದರೆ ಸಂಸ್ಕಾರಕ್ಕೆ ಅದೇ ಸಮಸ್ಯೆನೇ ಬರೋದು. ಅದು ಕ್ಷಣಿಕ ಹೋದಲ್ವೋ? ಅದು ಇನ್ನೊಂದು ಸಂಸ್ಕಾರ, ಅದು ಕ್ಷಣಿಕ ಹೋದಲ್ವೋ? ಅನವಸ್ಥಾ ದೋಷ ಬರೋದು. ವಸ್ತುನ ಒಪ್ಪಿಕೊಳ್ಳೋದು ಸುಲಭ, ಸಂಸ್ಕಾರ ಒಪ್ಪಿಕೊಳ್ಳೋದಕ್ಕಿಂತ ಯಾವುದು ಒಪ್ಪಿಕೊಳ್ಳೋದು ಸುಲಭ? ವಸ್ತುನ ಒಪ್ಪಿಕೊಳ್ಳೋದು ಸುಲಭ. ಅದಕ್ಕೆ ಸಂಸ್ಕಾರ ಅರ್ಪಕತ್ವಂಚ ಯುಜ್ಯತೆ ನ. ಯಾತಕ್ಕೆ? ಕಸ್ಯಚಿತ್ ಕ್ವಚಿತ್ ಅಥೋ ಜ್ಞಾತಮ್ಮಯ ಇತ್ಯಾದಿ ನಜ್ಞೇಯ ಮನುಮಾಕುತಃ. ಅವತ್ತು ನಾನು ಇದನ್ನು ತಿಳಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಇಲ್ಲ, ಅವ್ರ ಪ್ರಕಾರ ಚೇತನ ಇಲ್ಲ. ಮತ್ತೆ ತಿಳಿದವನು, ತಿಳಿಯೋನು, ತಿಳಿಯಲ್ಪಡೋ ವಸ್ತು ಇಷ್ಟಿರಬೇಕು. ಆ ಮೂರು ಕೂಡ ಒಂದೇ ಕ್ಷಣದಲ್ಲಿ ಹೇಗಿದೆ ಯೋಚನೆ ಮಾಡಿ. ವಸ್ತು ಇದೆ, ನೋಡಿದ, ತಿಳಿದ. ಆ ಹೊತ್ತಿನಲ್ಲಿ ಏನು ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಇದನ್ನು ನೋಡಿದೆ, ರಾಮನು ರಾವಣನನ್ನು ಕೊಂದನು ಅಂತ ಪದ ಇದೆ. ಈಗ ರಾಮನು ಎಂಬುದನ್ನು ಯಾವನ್ನ ಕೇಳಿಸ್ಕೊಂಡ್ನೋ ಅವನೇ ರಾವಣನಂತೂ ಕೇಳಿಸ್ಕೊಳ್ಬೇಕು, ಕೊಂದನು ಅಂತೂ ಕೇಳಿಸ್ಕೊಳ್ಬೇಕು. ಇಲ್ಲಿ ಹೋದ ಲಿಂಕ್ ಇರೋದೇ ಇಲ್ಲ. ರಾಮ ಎಲ್ಲೋ, ಕೃಷ್ಣ ಎಲ್ಲೋ, ರಾಮ ಏನೋ ಆಗಿಬಿಡ. ಮೂರಿದ್ದಾಗ ಕ್ಷಣಿಕೆಯಲ್ಲಿ ಬಂತಾಗಿದ್ರೆ ಈಗ 3 ಸ್ಟೇಜಸ್ ಬಂದು ಒಂದು ಕ್ಷಣಿಕ ಅನ್ನವಾದ ಬಿದ್ದು ಹೋಯ್ತು ನಿಮ್ಮದು. ಏಕತ್ವಂ ಅನುಭೂತಿಸ್ಥಂ ವ್ಯಕ್ತ್ವಾ ತ್ಯಕ್ತ್ವಾ ನಿರ್ಮಾನಿಕಾಭಿದ ಕುತಯ ಆತ್ಮದಾತ್ಮಾದಿಕೇಶು ಸ್ಯಾತ್ ಬಲ್ಲೇವ ಅನುಭವೋ ಯತಃ. ಏಕತ್ವಂ ಅನುಭೂತಿಸ್ಥಂ ತ್ಯಕ್ತ್ವಾ. ಏಕ ಅಂತ ಹೇಳಿದ್ರೆ ಒಂದೇ ವಸ್ತುವೇ. ಯಾವ ವಸ್ತು? ಆಗ ನೋಡಿದ ವಸ್ತುವೇ ಈಗಿರಬೇಕು. ಈ ಕೇಳೋ ವ್ಯಕ್ತಿನೇ ಮೂರನ್ನು ಕೇಳಿರಬೇಕು. ಇದು ಏಕ. ಆ ಏಕ ಅಲ್ಲ, ಇದು ಒಂದೇ ವಸ್ತು ಆಗಿದೆ ಅಂತ ಹೇಳಿದಾಗ
ನೋಡಲ್ಪಡು ಅದೇ ವಸ್ತುವನ್ನು ನೋಡಿದೆ. ಅದೇ ವಸ್ತು ಅಂತ ಹೇಳಬೇಕಾದ್ರೆ ಏನಾಗಿರ್ಬೇಕದು? ಕ್ಷಣಿಕಾದ್ರೆ ಸಾಧ್ಯ ಇಲ್ಲ. ಅದೇ ವಸ್ತು ಆಗಬೇಕಾದ್ರೆ, ನೋಡಬೇಕಾದ್ರೆ, ಹೇಳಬೇಕಾದ್ರೆ, ಆ ವಸ್ತು ಇರಬೇಕಾದ್ರೆ ಒಂದೇ ವಸ್ತುನೇ. ಇದು ಅನುಭೂತಿ ಸಿದ್ಧ ಇದು. ಅನುಭೂತಿ ಸ್ಥಂ, ಅನುಭವದಲ್ಲಿ ಸಿದ್ಧವಾಗಿರ್ತಕ್ಕಂಥ ವಿಷಯ ಇದು. ತ್ಯಕ್ತ್ವ, ಇದನ್ನು ಬಿಟ್ಟುಬಿಟ್ಟು ನಿರ್ಮಾಣಿಕಾಭಿದ, ನಿರ್ಮಾಣಿಕಾ ಪ್ರಮಾಣರಹಿತ, ಮಾನ ಅಂದ್ರೆ ಪ್ರಮಾಣ, ನಿರ್ಮಾಣ ಅಲ್ಲ, ನಿರ್ಮಾಣಿಕ, ಮಾನ ಇಲ್ಲದೆ ಇರತಕ್ಕಂತಹ, ಮಾನ ಅಂತ ಹೇಳಿದ್ರೆ ಪ್ರಮಾಣ, ಪ್ರಮಾಣ ಇಲ್ಲದಿರತಕ್ಕಂಥದ್ದನ್ನ ಯಾಕೆ ಕಲ್ಪನೆ ಮಾಡ್ತೀಯ? ಏನಂತ? ಇವನು ಬೇರೆ, ಅವನು ಬೇರೆ, ಅದು ಬೇರೆ, ಇದು ಬೇರೆ ಅಂತ ಹೇಳಲು ಸಾಧ್ಯ ಇಲ್ಲ. ಕುತಃ ಆತ್ಮಾದಿಕೇಶು ಸ್ಯಾತ್ ಬಲ್ಯೇವ ಅನುಭವೋ ಯತಃ. ಆತ್ಮಾದಿಗಳಲ್ಲಿ ಇದು ಕಲ್ಪನೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬಲ್ಯೇವ ಅನುಭವೋ ಯತಃ, ಬಲಿ ಏವ ಅನುಭವೋ ಯತಃ. ಬಲಿ ಅಂದರೆ ಅನುಭವ, ಅತ್ಯಂತ ಬಲಿಷ್ಠವಾದ ಪ್ರಮಾಣ. ಗೊತ್ತಾಯ್ತಾ? ಅತ್ಯಂತ ಬಲಿಷ್ಠವಾದ ಪ್ರಮಾಣ ಯಾವುದು? ಅನುಭವ. ಅದನ್ನು ಗಳೆಯಲಿಕ್ಕೆ ಹೋಗಬಾರದು. ಇವರೆಲ್ಲ ಕಡೆ ಎಲ್ಲ ಮತಾಚಾರ್ಯರು ಮೇನ್ ಕಾನ್ಸೆಪ್ಟ್ ಯಾವುದನ್ನ ಸಾಕ್ಷಿನೇ ಬಿಟ್ಟುಬಿಟ್ಟು ಅನುಭವ ಜ್ಞಾನ ಹೊರಟೋಯ್ತು. ಆದ್ದರಿಂದಾಗಿನೇ ಒಂದು ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ ತೀರ್ಮಾನಕ್ಕೆ ಅವಕಾಶ ಇಲ್ಲದಂತೆ ಆಯ್ತು. ಆದ್ದರಿಂದ ಏನಾಯಿತು? ಕಲ್ಪನೆಗಳು ಸರಮಾಲೆ ಬರಲಿಕ್ಕೆ ಶುರುವ. ಒಂದು ಎಂಡಿರಬೇಕು ಒಂದು ಕಡೆಗೆ. ಕಾರ್ಯಕಾರಣಯೋಶ್ಚೈಕಕಾಲೀನತ್ವಂ ವಿನಾ ಕಥಂ ಪೂರ್ವ ಸಂಸ್ಕಾರ ಯೋಗಿ ಸ್ಯಾತ್ ಉತ್ತರೋ ನಿಯಮೇನ ಚ. ಮತ್ತು ಮೊಸರಿದೆ, ಹಾಲಿದೆ, ಮೊಸರಾಯಿತು. ಹಾಲಿದೆ, ಮೊಸರಾಯಿತು. ಅದು ಹಾಲಿನ ಸಂಸ್ಕಾರದಿಂದ ಮೊಸರಾಗುತ್ತಾ? ಹಾಲಿನ ಸಂಸ್ಕಾರ ಇದ್ರೆ ಸಾಲದು, ಹಾಲೇ ಇರಬೇಕು, ಅದಕ್ಕೆ ಹಾಲೇ ಇರಬೇಕು. ಅವನು ಹೇಳ್ತಾನೆ ಸಂಸ್ಕಾರದಿಂದ ಆಗುತ್ತೆ ಅಂತೇಳಿ. ಸಂಸ್ಕಾರದಿಂದ ಎಲ್ಲಿ ಆಗುತ್ತಾಗಿದ್ರಿ? ಈಗ ಫೋಟೋ ಇದೆ, ಸಂಸ್ಕಾರ. ಒಬ್ಬ ವ್ಯಕ್ತಿಯ ಫೋಟೋ, ಅದರಿಂದ ವ್ಯಕ್ತಿ ಮಾಡೋ ಕೆಲಸ ಮಾಡುತ್ತಾ? ಅದು ಮಾಡೋದಿಲ್ಲ. ಆದ್ದರಿಂದಾಗಿನೇ ಸರಿಯಲ್ಲ. ಅದು ಎಷ್ಟು ಒಂದೊಂದು ಪಾಯಿಂಟ್ ಕೂಡ ಅವರಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲದ ಪಾಯಿಂಟ್ ಹೇಳ್ತಾರೆ. ಅದೇ ಏನ ಹೆಪ್ಪಾಕ ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಾಯ್ತಾ? ಹೆಚ್ಚಾಗಿ ಆ ಸಂಸ್ಕಾರ ಮಾಡೋದು, ಅದು ಸಂಸ್ಕಾರ ಮಾಡೋದು. ಉಪನಯನ ಸಂಸ್ಕಾರವಾಯಿತು ಅಂದ್ರೆ ಏನರ್ಥ? ಉಪನಯನ ಆಗದೆ ಉಪನಯನ ಸಂಸ್ಕಾರ ಆಯಿತು ಅಂತ. ಒಂದು ಅಪಾಯಿಂಟ್ಮೆಂಟ್ ಆಯಿತು, ವ್ಯಕ್ತಿ ಇದ್ದಾನೆ, ಕೆಲಸ ಇದೆ, ಅವ್ರಿಗೆ ಸೇರಿಕೊಂಡು ಅಷ್ಟೇ ಹೊರತು ಏನಲ್ಲ ಅದು ಇವ್ರು ಹೇಳೋ ಸಂಸ್ಕಾರ ಅಲ್ಲ. ಇವ್ರು ಹೇಳೋ ಸಂಸ್ಕಾರ ಅಂದ್ರೆ ಏನೀಗ? ಒಂದು ಹಾಲಿದೆ, ಹಾಲಿನ ತೆಗೆದುಬಿಟ್ಟ, ಆ ಕಡೆಗೆ ತೆಗೆದುಬಿಟ್ಟ. ಪಾತ್ರೆ ಇದೆ, ಆ ಸಂಸ್ಕಾರ ಇದೆ, ಹಾಲಿನ ಪಾತ್ರೆ ಸಂಸ್ಕಾರ ಇದೆ, ಅದು ಮೊಸರಾಗುತ್ತೆ. ಅದು ಮೊಸರಾಗುತ್ತಾ? ಸಾಧ್ಯ ಇದೆ? ಸಾಧ್ಯನೇ ಇಲ್ಲ. ಏನಾದ್ರು ಹೆಪ್ಪಾಕ ಸರಿ ಇರ್ಬೇಕಾದ್ರೆ ಕೊನೆಪಕ್ಷ ಅಂದ್ರೆ ಈ ಸ್ಥಿತಿ ಬಂತು, ಅದು ಸರಿಯಲ್ಲ. ಅಥವಾ ಹೌದೌದು, ಸಂಸ್ಕಾರ ಆಗ್ಬೇಕಾ? ಇಲ್ಲರೂ ಇಲ್ಲೇ ಇಲ್ಲ. ಹೌದು, ಇಲ್ಲೇನು ಇನ್ನೊಂದು ಪಾಯಿಂಟ್ ಇದೆ. ಏನೀಗ ಉದಾಹರಣೆಗೆ ಆತ್ಮ ತತ್ವ ನೈರ್ಮಾನಿಕಾಭಿದ. ನಾವೇಳೋ ಸಂಸ್ಕಾರ ಯಾವುದೀಗ? ಮಧ್ಯಾಹ್ನ ಆನೆಯಲ್ಲೋ ನೋಡಿದ್ದ, ಕನಸಿನಲ್ಲಿ ಆನೆ ಬಂತು. ಈ ಸಂಸ್ಕಾರ ಈ ಸಂಸ್ಕಾರದ ಬಗ್ಗೆ ಅವನು ಹೇಳ್ತಾಕ್ ಹೋಗ್ತಾನೆ. ಆದರೆ ಆನೆ ಸಂಸ್ಕಾರ ಬರೋ ಸ್ಟೇಜ್ ಬೇಕಲ್ಲ, ಅದಕ್ಕೆ ಸಂಸ್ಕಾರ ಹೋಗಿಬಿಟ್ಟಿರ್ತದೆ. ಆ ಸಂಸ್ಕಾರ ಅದು ಹೋಗಿಬಿಡುತ್ತೆ. ಮತ್ತೆ ಕೊನೆಗೆ ಏನು ಉಳಿಯೋದೇ, ಒಂದು ಸಂಸ್ಕಾರನ ಉಳಿಯೋದೇ ಇಲ್ಲ. ಅದರಿಂದಾಗೇನೆ ಅದು ಹೇಳ್ತಿರೋದು ಜಾಗ ಇದೆ ಇಲ್ಲ, ಅದಕ್ಕೆ ಅದು ಸಮಸ್ಯೆ ಇರೋದು. ಒಂದೇ ಕ್ಷಣ ಇರೋ ಸಂಸ್ಕಾರಕ್ಕೆ ಇನ್ನೊಂದು ಹುಟ್ಟಿಸೋ ಶಕ್ತಿಯಲ್ಲಿ ಬರುತ್ತೆ. ಈಗ ಅರ್ಥ ಆಯ್ತಾ? ಅದೇ ಹೇಳ್ತಿರೋದು. ಆ ವ್ಯಕ್ತಿ ಅದೇ ಹಾಲಿಗೆ ಮೊಸರು ಹಾಕಿದೆ. ಒಂದಲ್ಲ, ಸರ್ಮಾಲೆ. ಅನಂತ ದೋಷ ದುಷ್ಟತ್ವಾತ್ ಗ್ರಂಥಬಹುತ್ವಂ ಸಾಧಿತ್ತೇ ಉಪರಮ್ಯತೆ ಅಂತ ಹೇಳ್ತಾರಲ್ಲ, ಯಾವ ಆ್ಯಂಗಲ್ ನೋಡಿದ್ರು ದೋಷಗಳೇ ಬರುತ್ತೆ. ಅದು ತಪ್ಪಾಗತ್ತೆ. ಇವಾಗ ಪಾಲಿಡಾಲ್ ಇದೆ, ಯಾವ ಭಾಗ ಕುಡಿಬೋದು ಅಂತ ಹೇಳ್ಬೇಕು. ಅದಕ್ಕೆ ಈಗ ಪ್ರತಿಯೊಂದರಲ್ಲೂ ಏನಿದೆ, ಅದರಲ್ಲಿ ದೋಷ ಇದೆ. ಅದೇ ರೀತಿ ದುರ್ವಿಚಾರಗಳು ಯಾವಾಗಲೂ ಹಾಗೇನೆ. ಕಾರ್ಯಕಾರಣಯೋಶ್ಚ ಏಕಕಾಲೀನತ್ವ ವಿನಾ ಕಥಂ. ಕಾರ್ಯಕಾರಣಗಳು ಆ ಕಾಲಕ್ಕೆ ಇರಬೇಕದು. ಎಂದೋ ಮಣ್ಣು ನೋಡಿದ್ದೆ ಅಂತ ಆ ಮಣ್ಣಿನಿಂದ ಇವತ್ತಿನ ಬೆಳಕು ಬರುತ್ತೆ. ಗಡಿಗೆನ ಎಲ್ಲೋ ಮಣ್ಣು ನೋಡಿದ್ದೆ, ನಂಗೆ ಗೊತ್ತಿದೆ, ಗಡಿಗೆ ಮಾಡಾಗಿದೆ. ಆ ಸಂಸ್ಕಾರ ಇದೆ ಅಲ್ಲಿ, ಈಗ ಮಾಡ್ತೀಯ ಅದರಿಂದ ಸಾಧ್ಯ. ಗಡಿಗೆ ಏನು ಬೇಕದು? ಬರೀ ಸಂಸ್ಕಾರ ಸಾಲದು, ವಸ್ತುನೇ ಬೇಕು. ಇದೆಲ್ಲ ಇಲ್ಲ, ಸಂಸ್ಕಾರ ವಸ್ತು ಇಲ್ಲ. ಈಗ ವಸ್ತುವಿನ ಸಂಸ್ಕಾರ ಇದೆ. ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗ್ಬಿಟ್ಟ, ಹೆಜ್ಜೆ ಬಿತ್ತು, ಹೆಜ್ಜೆ ಇಲ್ಲ. ಅದೀಗ ಹೆಜ್ಜೆ ಇದ್ರೆ ಸಂಸ್ಕಾರ ಕಾಣಿಸೋದಿಲ್ಲ. ಅರ್ಥ ಆಯ್ತಾ? ಈಗ ಕಾಲು ತೆಗಿಬೇಕು ಅವನು ಫಸ್ಟ್. ಸೀಲ್ ಹಾಕ್ತಾನೆ. ಈಗ ಸೀಲ್ ಹಾಕೋದಿಲ್ಲ. ಈಗ ಇದರ ಸಂಸ್ಕಾರ ಅಲ್ಲಿ ಬಿಡ್ತಾ ಹೋಗು. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಅದೇ ಆಗಿದ್ರೆ ಸಂಸ್ಕಾರ ಅಲ್ಲ ಅದು. ಒಂದು 100 ಸೀಲ್ ಬೇಕು, ಹಾಕೋದು ಹೋಗ್ಯದ, ಹಾಕೋದು ಅಲ್ಲ. ಇದು ಹಾಗೇ ಇದೆ, ಸಂಸ್ಕಾರ ಮಾತ್ರ ಬಿಡ್ತಾ ಹೋಗುತ್ತೆ. ಕಾರ್ಯಕಾರಣ ಯೋಶ್ಚ ಏಕಕಾಲೀನತ್ವ ವಿನಾ ಕಥಂ
ಪೂರ್ವ ಸಂಸ್ಕಾರ ಯೋಗಿ ಸ್ಯಾತ್ ಉತ್ತರೋ ನಿಯಮೇನ ಚ. ಸೊ ಮುಂದಿನ ವಸ್ತು ಹಿಂದಿನ ಸಂಸ್ಕಾರದಿಂದ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಇದ್ದ, ಇವತ್ತು ಅವನಿಂದ ಮಗು ಹುಟ್ಟುತ್ತಾ? ಇವತ್ತಿಲ್ಲ ಅವನ ಸಂಸ್ಕಾರ ಇದೆ. ಫೋಟೋ ಇಟ್ಬಿಟ್ರೆ ಬರ್ತಾನ? ಸಾಧ್ಯ ಇಲ್ಲ. ಅದು ಎಷ್ಟು ವಿಚಾರ ಒಪ್ಲಕ್ಕೆ ಸಾಧ್ಯ ಇಲ್ಲ. ಪೂರ್ವ ಸಂಸ್ಕಾರ ಯೋಗಿ ಸ್ಯಾತ್ ಉತ್ತರೋ ನಿಯಮೇನ ಚ. ಸಂಬದ್ಧ ಏವ ಸಂಸ್ಕಾರಮನ್ಯತ್ರ ಆದದತೆ ಅಖಿಲ ಅಸಂಬದ್ಧ ಕಥಂ ಪೂರ್ವಂ ಉತ್ತರೇ ವಾಸನಾಕರ. ಒಂದು ಸಂಸ್ಕಾರ್ಯ ಸಂಬದ್ಧವಾಗಬೇಕು. ಉದಾಹರಣೆ ಸೀಲ್ ಹಾಕೋದು ಅಂದ್ರೆ ಅದು ಮುಟ್ಟಬೇಕು. ಅದಕ್ಕೆ ಹೀಗೆ ಹಿಡ್ಕೊಂಡ್ರೆ ಆಗಲಿಲ್ಲ, ಸೀಲ್ ಒತ್ತಬೇಕಂದ್ರೆ ಗೊತ್ತಾಯ್ತಾ? ತಗೊಳ್ಳೋ ಕ್ಷಣ, ಹಿಡ್ಕೊಳ್ಳೋ ಕ್ಷಣ, ಒತ್ತೋ ಕ್ಷಣ. ಒಂದೇ ಕ್ಷಣದಲ್ಲಿ 3 ಕೆಲಸ ಮಾಡೋಕ್ಕಾಗತ್ತಾ? ಮತ್ತೆ ಅದಿರಬೇಕು. ಈ ಮಧ್ಯೆ ಇವನು ಹಾಕೋತಿ ಬೇರೆ ಹೋಗ್ಬಿಟ್ಟು ಇರೋದಿಲ್ಲ. ಪೇಪರ್ ಚೇಂಜ್ ಏಕಕ್ಷಣ ಆದ್ರಿಂದ ಇದು ಹಾಕೋತಿ ಇದಿಲ್ಲ, ಹಾಕೋತಿ ಅವನಿಲ್ಲ, ನೋಡೋ ನೀನೂ ಇಲ್ಲ. ಮತ್ತೆ ಯಾರಿಗೆ ಹಾಕ್ತಿ? ಹಾಕಿದ್ರೆ ಕ್ಷಣಿಕ ಅಂಬದನ್ನ ಟೂ ಮಚ್ ಟೂ ಬ್ಯಾಡ್ ಅಂತಾರಲ್ಲ, ನಾವು ಕ್ಷಣಿಕ ಅಂತ ಹೇಳ್ತೇವೆ. ಅರ್ಥನ ನಮ್ಮ ಕ್ಷಣಿಕ ಅಂದ್ರೆ ಏನು? ಕ್ಷಣದ ಸಂಬಂಧ ಪ್ರತಿಯೊಂದಕ್ಕೂ ಇದೆ. ಕ್ಷಣದ ಸಂಬಂಧ ಇದೆ, ಅದು ಕರೆಕ್ಟ್. ಕ್ಷಣದ ಸಂಬಂಧ ಇದೆ ಅಂದ್ರೆ ಏನು? ಎಕ್ಸಿಸ್ಟ್ಸ್ ಅಂತ. ವಿಶೇಷಾಣಕ್ಕೆ ಕ್ಷಣದ ಸಂಬಂಧ ಇದೆಯಾ? ಇಲ್ಲ, ಸುಳ್ಳದು ಅಂತ. ಸತ್ಯ ವಸ್ತು ಏನಾಗಿರ್ಬೇಕು? ಯಾವಾಗಲೂ ಕಾಲದ ಸಂಬಂಧ ಹೊಂದಬೇಕು. ಮಿನಿಮಮ್ ಎಷ್ಟಿರಬೇಕು ಒಂದು ವಸ್ತು ಅಂದ್ರೆ ಕ್ಷಣಿಕ. ಅದಕ್ಕಿಂತ ಹೆಚ್ಚು ಕಡಿಮೆ ಇದ್ರೆ ಅದು ರೆಕಾರ್ಡ್ ಆಗೋದಿಲ್ಲ. ಆ ಅರ್ಥದಲ್ಲಿ ಎಲ್ಲವೂ ಕ್ಷಣಿಕ ಅಂದ್ರೆ ಎಲ್ಲವಕ್ಕೂ ಕ್ಷಣ ಸಂಬಂಧ ಇದೆ. ಪ್ರತಿಯೊಂದು ಕ್ಷಣದ ಸಂಬಂಧ ಜಗತ್ತಲ್ಲಿ ಅನಂತ ವಸ್ತುಗಳಿಗಿದೆ. ಗೊತ್ತಾಯ್ತಾ? ಎಲ್ಲರಿಗೂ ಏಕಕಾಲಕ್ಕೆ ಕ್ಷಣ ಕಾಂಟ್ಯಾಕ್ಟ್ ಇದೆ. ಇದನ್ನ ಹೇಳ್ತಾ ಇದ್ರೆ ಅವ್ರು ಏನೋ ಅರ್ಥ ಮಾಡ್ಕೊಂಡು ಕೊನೆಗೆ ಅವ್ರು ಹೇಳ್ತಾರೆ, ಇದೆಲ್ಲ ಬೌದ್ಧ ಪರಮಾತ್ಮ ಹೇಳಿಬಿಟ್ಟು ದೇವತೆಗಳ ಹೊರಗೆ ಅವರೆಲ್ಲ ಕೇಳ್ತಾರೆ, ನಮ್ಗೆ ಅರ್ಥ ಆಗಬೇಕು ಉಪದೇಶ ಮಾಡೋದು ಅಂತ ಹೇಳಿದಾಗ ಎಲ್ಲ ಅರ್ಥ ಹೇಳ್ತಾರೆ. ಕ್ಷಣಿಕ ಅನ್ನೋ ಪದ ಸರಿ, ಇವ್ರು ಹೇಳೋ ಅರ್ಥ ಸರಿಯಲ್ಲ. ಅರ್ಥ ಆಯ್ತಾ? ಕಾಲದ ಸಂಬಂಧ ಇದೆ, ಕಾಲದ ಸಂಬಂಧ ಇದೆ ಎಂಬುದನ್ನು ಒಪ್ಪಬೇಕು. ಅದಕ್ಕೆ ಶುದ್ಧ ಬೌದ್ಧ ಮತದ ನಿಜವಾದ ರೂಪ. ಇವ್ರು ಕೇಳಿದ್ದೆಲ್ಲ ಏನದು? ಅದರಿಂದ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ, ಇದೇ ತತ್ವಮಸಿನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಹಾಗೆ. ಅದೇ ಟೀಚಿಂಗ್ಗೆ, ಅದೇ ತತ್ವಮಸಿಗೆ ಒಳ್ಳೆ ಅರ್ಥ ಇದೆ, ಅವ್ರು ತಿಳ್ಕೊಂಡ ಅರ್ಥ ಇದೆ. ಅದೇ ಬೌದ್ಧ ಮತಕ್ಕೆ ಒಳ್ಳೆ ಅರ್ಥ ಇದೆ, ಅವ್ರು ತಿಳ್ಕೊಂಡು ತಪ್ಪು ಅರ್ಥನೂ ಇದೆ. ಸಂಬದ್ಧ ಏವ ಸಂಸ್ಕಾರಂ ಅನ್ಯತ್ರ ಆದಧತೆ ಖಿಲಾಹ ಅಸಂಬದ್ಧ ಕಥಂ ಪೂರ್ವಂ ಉತ್ತರೇ ವಾಸನಾಕರ. ಆದ್ದರಿಂದ ಸಾಧ್ಯ ಇಲ್ಲ. ಏಕಕಾಲತೆಯ ಯೋಗಂ ವಿನಾ ಸಂಸ್ಕಾರತಃ ಕಥಂ ಕ್ಷಣಮಾತ್ರ ಅವಸ್ಥಾನಂ ಸ್ವೀಕೃತಂ ಸರ್ವವಸ್ತು. ಒಂದು ವಸ್ತುವಿಗೆ ಸಂಸ್ಕಾರ ಅಂತ ಕರಿತೀಯ, ಒಂದು ಕ್ಷಣ ಮಾತ್ರ ಇರುತ್ತೆ ಅಂತ ಹೇಳ್ತೀಯ. ಕ್ಷಣ ಇರೋ ವಸ್ತು ಸಂಸ್ಕಾರ ಆಗುತ್ತೆ ಇರೋದೇ ಇಲ್ಲ. ಈ ಸೀರೋ ಯಾವುದೋ ಸೇಲ್ ಆಗಿಬಿಟ್ಟಿರುತ್ತೆ, ಮತ್ತೆ ಆದರೂ ಅದು ಇನ್ನೊಂದು ಸೇಲ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ಎವರ್ ಚೇಂಜಿಂಗ್. ಅವ್ರು ನಾವೇನು ಹೋಗ್ತೀವಿ, ನಾವೇನು ದೇವ್ರನ್ನ ಬಿಟ್ಟರೆ ಎಲ್ಲವೂ ಬದಲಾಗುತ್ತೆ ಅಂತ ಹೇಳ್ತೇವೆ. ಎವರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಬದಲಾಗುತ್ತೆ ಅಂತ ಹೇಳಿ ಕರೆಕ್ಟ್ ಅದು. ಆದರೆ ದೇಹ ಪೂರ್ತಿ ಅದೇನಾಗ್ತಾ ಹೋಗುತ್ತೋ ವಿಕಾರವಂತ ಹೋಗುತ್ತೆ ಹೊರತು ಅದು ಸತ್ತೋಗೋದಿಲ್ಲ. ಅಥವಾ ಬಾಡಿ ಡೆಡ್ ಅಲ್ಲ ಅದು. ಇವತ್ತು ತರುಣ ವೃದ್ಧನ ಅಂತ ಹೇಳಿದ್ರೆ ತರುಣ ಡೆಡ್ ಆಗಿ ವೃದ್ಧನ ಆಗ್ತಾನೆ ಇರಲಿಲ್ಲ. ತರುಣನ ದೇಹ ಇರೋದಕ್ಕೆ ಒಂದು ವೃದ್ಧ ಆಯ್ತು. ಇವತ್ತು ಕೊಂಡ್ಕೊಳ್ಳೋ ಹಣ್ಣೊಂದು ಹಣ್ಣಾಗೋದೊಂದು ಹಣ್ಣಿರುತ್ತಾ? ಕಾಯಿ ತಗೊಂಡ ಅದೇ ಹಣ್ಣಾಯ್ತು. ಆ ಕಾಯಿ ಇಲ್ಲ, ಹಣ್ಣಾಗಿದೆ ಅಂತ ಹೇಳಿದ್ರೆ ಕಾಯಿನ ಎಕ್ಸಿಸ್ಟೆನ್ಸ್ ಕ್ಷಣಿಕ ಅಲ್ಲ ಅದು. ಗೊತ್ತಾಯ್ತಾ? ಕ್ಷಣಿಕದಲ್ಲಿ ಬದಲಾವಣೆ ಅದು. ಪ್ರತಿ ಕ್ಷಣದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಕರೆಕ್ಟ್ ಆಗ್ತಿತ್ತು. ಸತ್ತೋಗುತ್ತೆ ಅಂತ ಹೇಳ್ತಾರೆ. ಡಿಫರೆನ್ಸ್ ಗೊತ್ತಾಯ್ತಾ? ತರುಣ ಯುವಕನಾಗ್ತಾನೆ, ತರುಣ ವೃದ್ಧನಾಗ್ತಾನೆ, ಮಗು ತರುಣನಾಗ್ತಾನೆ. ಇದರಲ್ಲಿ ಅದೇ ಮಗುವೇ ತರುಣನಾಗಿ ದೇಹ, ತರುಣ ದೇಹ ಆ ರೀತಿ ಹೇಳಬೇಕೆ ಹೊರತು ಮಗು ದೇಹ ಸತ್ತೋಯ್ತು ಅಂದ್ರೆ ಆಗೋದೆಲ್ಲಿ ಬಂದೀಗ? ಮಗು ದೇಹ ಸತ್ತೋಗ್ಬಿಟ್ರೆ ಬರೋದೆಲ್ಲಿ? ಅದು ತಪ್ಪಾಗಿ. ಇದೆಲ್ಲ ಯೋಚನೆ ಮಾಡಿದರೆ ಎಲ್ಲಿ ತಪ್ಪಿದೆ ಗೊತ್ತಾಗುತ್ತೆ. ಕ್ಷಣ ಮಾತ್ರ ಅವಸ್ಥಾನಂ ಸ್ವೀಕೃತಂ ಸರ್ವವಸ್ತುಷು ಪೂರ್ವಂ ಅಪಿ ಅಪರಕಾಲರಹಿತ ಕ್ಷಣಂ ಇಷ್ಯತೆ. ಪೂರ್ವಕ್ಷಣ ಅಂದ್ರೆ ಅಪಕ್ಷಣ. 3 ಭಾಗ ಇದೆ. ಈ ಕ್ಷಣ, ಪೂರ್ವಕ್ಷಣ, ಉತ್ತರ ಕ್ಷಣ. 3 ಕ್ಷಣ ಇದ್ದಾಗ ಇದಕ್ಕೆ ಕ್ಷಣನೂ ಇದೆ, ಇದು ಇದೆ. ಮತ್ತೆ ಲಿಂಕ್ ಇಲ್ಲದೆ ಎಲ್ಲ ಸರ ಸತ್ತೋಗ್ತಾ ಇದ್ರೆ ಲಿಂಕ್ ಬರೋದು ಯಾರಿಗೆ? ಏನೋ ಎಲ್ಲಿದೆ? ಏನಿದೆ ಅಲ್ಲಿ? ಪೂರ್ವ ಮಧ್ಯ ಅಪರಕಾಲ ರಹಿತ. ಪೂರ್ವಕಾಲ, ಮಧ್ಯಕಾಲ, ಅಪರಕಾಲ. ಪೂರ್ವಕ್ಷಣ, ಈಗಿನ ಕ್ಷಣ, ಮುಂದಿನ ಕ್ಷಣ. ಇಷ್ಟಿಲ್ದವರು ವಸ್ತು ಆಗೋದೇ ಇಲ್ಲ. ಕ್ಷಣ ಇಷ್ಯತೆ. ಹೋಗ್ಲಿ, ಕ್ಷಣ ಆದ್ರೆ ಇರುತ್ತಾ? ಸಾಧಿಸ್ತಾ ಹೋಗ್ಲಿ. ಕ್ಷಣ ಇದೆಯಲ್ಲ ಅದ್ರ ಗತಿ ಏನು? ಈ ಮಧ್ಯೆ ಕ್ಷಣ ಹೋಯ್ತು ಅಂದ್ರೆ ಬುದ್ಧಿ ಹುಟ್ಟಾಗೇ ಇಲ್ಲ. ಕ್ಷಣದ ಸಂಸ್ಕಾರದಿಂದ ಕ್ಷಣ ಹುಟ್ಟ. ಕ್ಷಣ ಇರಬೇಕು ಆಕ್ಚುಲಿ. ಸರ್ವ ಪೂರ್ವಭಾವ ಇಲ್ಲದ್ರೆ ಒಂದು ಫೋಟೋ ಇಟ್ಕೊಂಡ್ಬಿಟ್ಟು ಅನ್ನದ ಫೋಟೋ ಇಟ್ಕೊಂಡು ದಿವಸ ಹೊಟ್ಟೆ ತುಂಬ ತಿಳ್ಕೊಬೇಕಾಗುತ್ತೆ. ಸಂಸ್ಕಾರ ಇದೆಯಲ್ಲ ಅಲ್ಲಿ. ಸಂಸ್ಕಾರದಿಂದ ಹೊಟ್ಟೆ ತುಂಬ ಶಕ್ತಿ ಇದೆ ಸಂಸ್ಕಾರಕ್ಕೆ.
ಯೋಗಪದ್ಯಂ ಸತಿ ಭವೇ ಉತ್ಪಾದ್ಯಾನಾಮಶೇಷತಃ. ಯೋಗಪದ್ಯ ಅಂದ್ರೇನು? ಸೈಮಿಲ್ಟೇನಿಯಸ್ ಎಕ್ಸಿಸ್ಟೆನ್ಸ್. ಯುಗಪತ್ ಯೌಗಪದ್ಯ ಅದೇ ಕಾಲಕ್ಕೆ ಇರಬೇಕದು. ಇದು ಯಾವುದೋ ಕಾಲಕ್ಕಿದ್ದ ಹಾಲಿಗೆ ಇವತ್ತು ಹೆಪ್ಪಾಟ್ಲಕ್ಕೆ ಬರೋಲ್ಲ. ಇವತ್ತು ಹೆಪ್ಪಕ್ಕಾರ ಹಾಲು ಏನಾಗಿರ್ಬೇಕದು? ಈಗಿರ್ಬೇಕು, ಮೆದುರಿಗಿರ್ಬೇಕದೀಗ. ಅದಿರೋ ಕ್ಷಣ, ಹೆಪ್ಪಾಕೋ ಕ್ಷಣ, ಅದು ಬರೋ ಕ್ಷಣ. ಕನಿಷ್ಠ 3 ಒಪ್ಕೋಬೇಕು ಅವನು. ಪೂರ್ವಕ್ಷಣ, ಮಧ್ಯಕ್ಷಣ, ಉತ್ತರ ಕ್ಷಣ ಅಂತೇಳಿ. ಕ್ಷಣಿಕತ್ವವಾದ ಹೋಯ್ತಲ್ಲ ಹಾಗಿದ್ರೆ. ಮತ್ತೆ ಆ ಪೂರ್ವಕ್ಷಣಕ್ಕೆ ಮತ್ತೆ ಪೂರ್ವಕ್ಷಣ ಬೇಕು, ಮತ್ತೆ ಅದಕ್ಕೆ ಮತ್ತೆ ಬೇಕು. ಈಗ ಅನವಸ್ಥಾ ಬರ್ಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ವಿಕಾರ. ಅವರು ಜಗತ್ತನ್ನು ಅನಿತ್ಯ ಅನ್ನೋದ್ರಲ್ಲಿ ಏನಂದ್ರು ಅವರು? ಅವ್ರೇನಂದ್ರು? ಅನಿತ್ಯ ಅಂತ ಹೇಳಿದ್ರಲ್ಲಿ ಏನಂತ ಹೇಳಿದ್ರು ಅವರು? ಸುಳ್ಳು ಅಂತ. ಸುಳ್ಳಲ್ಲ, ಅನಿತ್ಯ. ಇದು ಹಾಗೆ ಕ್ಷಣಿಕ ಅಲ್ಲ. ಏನ್ ಹೇಳ್ಬೇಕು? ಇದು ಅನಿತ್ಯನೇ. ಸೇಮ್ ಟರ್ಮ್ಸು ಸೇಮ್ ಇದು. ಅದಕ್ಕೆ ಹೇಳಿದ್ರು. ವ್ಯತ್ಯಾಸ ಏನೂ ಮಾಡಲಿಲ್ಲ ಅವರು. ಹೆಸರು ಬೇರೆ ಇಟ್ಟರೆ ಹೊರತು ಕಾನ್ಸೆಪ್ಟ್ಗಳೆಲ್ಲ ಒಂದೇನೆ ಅಂತ ಹೇಳಿ. ಯೋಗಪದ್ಯಂ ಸತಿ ಭವೇದ್ ಉತ್ಪಾದ್ಯಾನಾಂ ಅಶೇಷತಃ. ಈ ಯೋಗಪದ್ಯ ಇದ್ದಾಗ ಮಾತ್ರ ಹುಟ್ಟುತ್ತದೆ. ಇಲ್ಲಿದೆ ಕೊಳ್ಳು. ಅದು ಏನಂತೀವಿ ಅದಕ್ಕೆ? ಕುಠಾರ. ಕೊಡ್ಲಿ ಇಲ್ಲಿದೆ, ಅಲ್ಲಿ ಕಟ್ಟಿಗೆ ಇದೆ. ಕಳ್ಳಕ್ಕೆ ಬರುತ್ತಾ? ಏಕಕಾಲಕ್ಕಿದ್ರೂ ಕೂಡ ಉಪಯೋಗ ಇಲ್ಲ. ಯಾಕೆ? ಸಂಬಂಧ ಬರಬೇಕು. ಮತ್ತೆ ಇರಬೇಕೇ ಇರಬೇಕು, ಸಂಬಂಧ ಬರಬೇಕು. ಆಗ ಅದು ಒಡಿಬೇಕು. ಇಲ್ಲದ್ರೆ ಒಡೆಯೋದ್ರ ಉಪಯೋಗ ಇಲ್ಲ. ಕಟ್ ಮಾಡಿ ಅದ್ರ ಹೋಗಿ ಕೊಡ್ಲೇನೂ ಇಲ್ಲ, ಅದೂ ಇಲ್ಲ. ಎಷ್ಟು ಆಭಾಸ ಅದು. ಅದು ಹೇಗೆ ವ್ಯಾವಹಾರಿಕ ಅನ್ನೋದು ನಮಗೆ ಒಪ್ಪಕ್ಕೆ ಸಾಧ್ಯ ಇಲ್ಲೋ ಹಾಗೆ ಇದು ಕೂಡ ಹಾಗೆ ಇದೆ. ವಿನಾಶೇ ಚೇನ ತತ್ಕಾರ್ಯಂ ಕಾರ್ಯೋತ್ಪತ್ತೌ ಚ ಕಾಪ್ರಭ. ವಿನಾಶವಾದ ವಸ್ತು ಕಾರಣದಿಂದ ವಸ್ತು ಹುಟ್ಟೋದಿಲ್ಲ. ವಿನಾಶವಾದ ಕಾರಣದಿಂದ ವಸ್ತು ಹುಟ್ಟೋದಿಲ್ಲ. ಕಾರ್ಯ ಹುಟ್ಟಬೇಕಾದ್ರೆ ಏನಾಗಿರ್ಬೇಕದು? ಕಾರಣ ಇರಲೇಬೇಕು. ಆ ಕಾಲಕ್ಕಿರಬೇಕು. ಇವತ್ತು ಯಾವುದೋ ಧೂಮದಿಂದ ಯಾವುದೋ ಅಗ್ನಿಯನ್ನು ಅನುಮಾನ ಮಾಡಕ್ಕೆ ಸಾಧ್ಯ ಇಲ್ಲ. ಯಾವ ಅಗ್ನಿಯಿಂದ ಧೂಮ ಬಂದಿದೆಯೋ ಆ ಧೂಮ ನೋಡಿ ಆ ಅಗ್ನಿ ಹೇಳಬೇಕೆ ಹೊರತು ಎಂದೋ ನೋಡಿದ ಧೂಮದಿಂದ ಅಗ್ನಿ ಇದೆ. ಅವತ್ತು ಧೂಮ ಇತ್ತಲ್ಲ ಇಲ್ಲಿ ಅಂತ ಕೇಳಿದ್ರೆ ಅವತ್ತು ಧೂಮ ಇತ್ತು, ಇವತ್ತು ಅಗ್ನಿ ಇರತ್ತಾ? ಇದು ಇಂಥ ಮಾತಾಡ್ತ. ಅಭೇದೇಪಿ ವಿಶೇಷೇಣ ದೇಹದೀಪ ಫಲಾದಿಷು ವಿಶೇಷ ದರ್ಶನಂಶಯುಕ್ತಂ ಅಸ್ಮಾಕಂ ಅನುಭೂತಿತಃ. ಅಭೇದೇಪಿ ವಿಶೇಷೇಣ ದೇಹ ದೀಪ ಫಲಾದಿಷು 3 ದೃಷ್ಟಾಂತ ಕೊಡ್ತಾರೆ. ದೇಹ, ದೀಪ, ಫಲ ಆದಿಗಳ. ದೇಹ ಯಾತಕ್ಕೆ ಬಂತೀಗ? ಸಣ್ಣ ಮಗು ಇದ್ದ ನೋಡಿದ್ರೆ ಯಾರೋ ಒಬ್ಬರು ದೊಡ್ಡ, ಓ ಅವನೇನ ನೀನು, ಎಷ್ಟು ಬದಲಾಗ್ಬಿಟ್ಟಿದ್ಯಲ್ಲಪ್ಪ ಅಂತ ಬಹಳ ಆಶ್ಚರ್ಯಪಟ್ಟ. ಅದು ಅವನೇ ನೀನು. ಆ ದೇಹನೂ ಒಂದೇ, ಇವನು ಅವನೇನೆ. ಅದು ಇವನು ಅವನೇನೆ. ಆ ದೇಹ ಮಾತ್ರ ಏನಾಗಿದೆ? ಬದಲಾಗಿದೆ. ಇದಾಗಿಲ್ಲ, ನಾಶ ಹೊಂದಿಲ್ಲ. ಅದೇ ದೀಪ ಇದೆ. ಶೇಯಂ ದೀಪ ಜ್ವಾಲ, ಜೋರ ಉರಿತಾ ಇದೆ ದೀಪ. ಆದರೆ ಎಣ್ಣೆ ಅದೇ ದೀಪ ಪ್ರತಿ ಕ್ಷಣದಲ್ಲೂ ಸಾಯೋದಾಗಿದ್ರೆ ಗೊತ್ತಾಯ್ತಾ? ದೀಪ ಆರ್ಬೇಕಾಗಿತ್ತಾಗ ಆರಿ ಮತ್ತೆ ಹತ್ಬೇಕು, ಆರಿ ಮತ್ತೆ ಹುಟ್ಟಬೇಕಾಗಿತ್ತು. ಆರದೆ ಹೋದಾಗ ಏನಾಯ್ತದ? ಈಗ ಆರಿಲ್ಲ ಅಂತ ಅರ್ಥ. ಆದರೆ ಅದೇ ಯಾವುದು ಕೂಡ ವ್ಯತ್ಯಾಸ ಇಲ್ಲದೆ ಹೋಗಿದ್ರೆ ಆ ಎಣ್ಣೆ ಖಾಲಿ ಆಗಬಾರ್ದಾಗಿತ್ತು. ಎಣ್ಣೆ ಖಾಲಿ ಆಗ್ತಾ ಇದೆ. ಎಣ್ಣೆ ಅರ್ಥ ಆಗಿದ್ರೆ ಮಣ್ಣದ ಬತ್ತೆ ಸುಟ್ಟು ಹೋಗ್ತಾ ಇದೆ. ಉರಿತಾ ಕಡೆಗೆ ಸುಡ್ತಾ ಬರುತ್ತೆ. ಅದ್ರ ಅರ್ಥ ಏನೀಗ? ವಿಕಾರ ಹೊಂದಿದೆ ಹೊರತು ಅದು ಸುಳ್ಳಲ್ಲ. ಅದು ಕ್ಷಣಿಕ ಅಂದ್ರೂ ಒಂದೇ, ಮೌಂಟೇನ್ ಎಕ್ಸಿಸ್ಟೆನ್ಸ್ ಅಂತ ಅಂದ್ರೆ ಅಲ್ಟಿಮೇಟ್ಲಿ ಸುಳ್ಳು ಅಂದ್ರೂ ಒಂದೇ. ಅದು ಡೀಸೆಂಟ್ ನೇಮ್ ಇಟ್ಟಾಗೈತೆ ಹೊರತು ಬೇರೆ ಏನಲ್ಲ. ಕಾಪ್ರಮ ಅಭೇದೀಪಿ ವಿಶೇಷೇಣ ದೇಹದೀಪ ಫಲಾದಿಷು. ಆದ್ರೆ ನಾವೇನ್ ಮಾಡ್ತೀವಿ? ಅದಕ್ಕೆ ಅಭೇದ ಇದೆ. ಆದ್ರೆ ಏನಿದೆ? ವಿಶೇಷ ಫಲದಿಂದಾಗಿ ಏನ್ ಮಾಡ್ತೇವೆ ನಾವೀಗ? ಹಿಂದೆ ಮುಂದೆ ಹೇಗೆಲ್ಲ ಹೇಳ್ತೇವೆ ಹೊರತು ನಿಮ್ಗೆ ಹಾಗೆ ಹೇಳಕ್ ಬರೋದಿಲ್ಲ. ವಿಶೇಷ ದರ್ಶನಂ ಯುಕ್ತಂ ಅಸ್ಮಾಕಂ ಅನುಭೂತಿತ. ಇದಕ್ಕೆಲ್ಲ ಪ್ರಮಾಣ ಬೇರೆ ಬೇಕಿಲ್ಲ, ಅನುಭವನೇ ಪ್ರಮಾಣ. ವಿಶೇಷ ಮಾನಂ ಯದಿ ನ ಸ್ಥೈರ್ಯ ದುರ್ಕೃತಃ ದಿಕ್ಮುಖೆ. ಇನ್ನು ಮುಗಿದಿಲ್ಲ, ನಾಳೆ ಕಂಟಿನ್ಯೂ ಮಾಡೋಣ. ಇದೆಲ್ಲ ಸರಿಯಾಗಿ ಅರ್ಥ ಮಾಡಬೇಕು. ಅವ್ರ ಮತ ಹೇಗೆ ವ್ಯಾವಹಾರಿಕ ಟರ್ಮ್ಸ್ ಕರೆಕ್ಟಾಗಿ ಅರ್ಥ ಆದರೆ ಎಲ್ಲಿ ತಪ್ಪಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಇವ್ರ ಟರ್ಮ್ನೆಲ್ಲ ಸರಿಯಾಗಿ ಗೊತ್ತಾಗಬೇಕು. ಅವಾಗ ಅದು ಕ್ಲಾರಿಟಿ ಬರುತ್ತೆ. ಸುಮ್ಮನೆ ಪದಗಳು ಎರಡನ್ನು ಸರಿಯಾಗಿ ಇಟ್ಕೊಂಡ್ಬಿಟ್ಟು ಎರಡಕ್ಕೆ ನೀಟಾಗಿ ಅರ್ಥ ಆಗಿ ಎರಡಕ್ಕೂ ಕೂಡ ವ್ಯತ್ಯಾಸ ಇಲ್ಲ ಅನ್ನೋದು ಅರ್ಥ ಆಗುತ್ತೆ.